ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಬಿಸಿ ಚರ್ಚೆಗಳಾಗ್ತಾ ಇದೆ. ಕಬ್ಬಿನ ದರದ ಬಗ್ಗೆ ಆಡಳಿತ ಪಕ್ಷ ವಿಪಕ್ಷದ ನಾಯಕರ ನಡುವೆ ಜಟಾಪಟಿಯಾಯಿತು. ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಚರ್ಚೆಯಾಯಿತು. ಇಂದು 3ನೇ ದಿನದ ಅಧಿವೇಶನ ನಡೀತಾ ಇದೆ. ಇಂದು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆ ಮಂಡನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಸುವರ್ಣಸೌಧದಲ್ಲಿ ನಡೀತಾ ಇರುವ ಅಧಿವೇಶನಕ್ಕೆ ಹೋರಾಟದ ಬಿಸಿ ಎದುರಾಗಿದೆ. ಇವತ್ತು ಕೂಡ 10 ವಿವಿಧ ಸಂಘಟನೆಗಳು ಹೋರಾಟಕ್ಕೆ ತಯಾರಾಗಿದ್ದು, ಕರ್ನಾಟಕ ನಿವೃತ್ತಿ ನೌಕರರ ಸಂಘ, ಭಾರತೀಯ ಕಿಸಾನ್ ರೈತ ಸಂಘ, ರಾಣಿ ಚೆನ್ನಮ್ಮ ನವಭಾರತ ಸೇವಾ ಸಂಘ, ಕರ್ನಾಟಕ ಸಮಗಾರ ಹರಳಯ್ಯ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳು ಪ್ರತಿಭಟನೆಗೆ ಸಜ್ಜಾಗಿವೆ. ಇನ್ನು ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಎಚ್ಚರ ವಹಿಸಿದ್ದಾರೆ. ಸರ್ಕಾರದ ದೌರ್ಜನ್ಯ ದಿನವನ್ನಾಗಿಸೋಕೆ ಆಚರಿಸೋಕೆ ಪಂಚಮಸಾಲಿ ಹೋರಾಟಗಾರರು ನಿರ್ಧಾರ ಮಾಡಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ 10ರಂದು ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಇಂದು ಮತ್ತೆ ಸರ್ಕಾರದ ವಿರುದ್ಧ ಪಂಚಮಸಾಲಿ ಹೋರಾಟಗಾರರು ಬೀದಿಗಿಳಿಯಲಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಬೇಕು ಅಂತ ಕೂಡಲ ಸಂಗಮ ಮಠದ ಜಗದ್ಗುರುಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಖಾಲಿ ಇರೋ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಳಂಬ ಆಗ್ತಾ ಇದೆ. ಈ ಬಗ್ಗೆ ಹೋರಾಟ ನಡೆಸೋಕೆ ವಿದ್ಯಾರ್ಥಿ ಸಂಘಟನೆಗಳು ಮುಂದಾಗಿದ್ವು. ಆದರೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಳಗಾವಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ನಾಳೆ ಪ್ರತಿಭಟನೆಗೆ ವಿದ್ಯಾರ್ಥಿಗಳು ಅನುಮತಿ ಕೇಳಿದ್ದಾರೆ. ಆದರೆ ಶಾಂತಿ ಭಂಗ, ಭದ್ರತೆಗೆ ಅಪಾಯ ಎನ್ನುವ ಗುಪ್ತಚರ ಇಲಾಖೆಯ ವರದಿಯನ್ನು ಆಧರಿಸಿ ಅನುಮತಿಯನ್ನು ನಿರಾಕರಿಸಲಾಗಿದೆ. ನಾವು ಅವಿಶ್ವಾಸ ನಿಲುವಳಿ ಮಂಡಿಸುತ್ತೇವೆ ಅಂತ ಹೇಳಿಯೇ ಇರಲಿಲ್ಲ. ಕಾಂಗ್ರೆಸ್ನಲ್ಲೇ ಬೊಡೆದಿದ್ದ ಗುಂಪು ಈಗ ಒಂದಾಗಿದೆ ಅಂತ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಬೆಳಗಾವಿಯಲ್ಲಿ ಮಾತನಾಡಿರೋ ಅವರು, ನಾ ಕೊಡೆ ನೀ ಬಿಡೆ ಅಂತ ವರ್ಷದಿಂದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಕೊಡಿಸೋದು ನಮ್ಮ ಪ್ರಮುಖ ಆದ್ಯತೆ ಅಂತ ಹೇಳಿದ್ರು. ಟಿಪ್ಪು ಜಯಂತಿ ಮಾಡಬೇಕು ಅಂತ ಪತ್ರ ಕೊಟ್ಟವರ ಅವಿವೇಕದ ಪರಮಾವಧಿ. ಅವರಂಥ ಅವಿವೇಕಿ ಮತ್ತೊಬ್ಬರಿಲ್ಲ ಅಂತ ಚಲವಾದಿ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಜನರಿಗೆ ಪರಿಹಾರ ಕೊಡಿಸೋದು ಬಿಟ್ಟು ಟಿಪ್ಪು ಜಯಂತಿ ವಿಚಾರ ಹಿಡ್ಕೊಂಡಿದ್ದಾರೆ ಅಂತ ಚಲವಾದಿ ಕಿಡಿಕಾರಿದ್ರು. ಗ್ಯಾರಂಟಿ ಯೋಜನೆ ಬಗ್ಗೆ ಶಾಸಕರಿಗೆ ಒಳ್ಳೆ ಅಭಿಪ್ರಾಯ ಇದೆ. ಸಿಎಲ್ಪಿ ಸಭೆಯಲ್ಲಿ ಅನುದಾನದ ಚರ್ಚೆ ಇದ್ದೇ ಇರುತ್ತೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ಬೆಳಗಾವಿಯಲ್ಲಿ ಮಾತನಾಡಿರೋ ಅವರು, ಗ್ಯಾರಂಟಿ ಬೇಡ ಅನ್ನೋದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿಲ್ಲ. ದ್ವೇಷ ಭಾಷಣಕ್ಕೆ ಎದುಶ್ರೀ ಹಾಡುವ ಬಗ್ಗೆಯೂ ಚರ್ಚೆ ಮಾಡಿದ್ದೀವಿ ಅಂತಂದ್ರು. ಬಿಜೆಪಿ ಅವರನ್ನ ಗುರಿಯಾಗಿಸಿ ದ್ವೇಷ ಭಾಷಣ ಬಿಲ್ ತರ್ತಾ ಇಲ್ಲ. ದ್ವೇಷ ಭಾಷಣ ಯಾರು ಮಾಡಿದ್ರು ತಪ್ಪೇ. ದ್ವೇಷ ಭಾಷಣ ಬಿಲ್ ಎಲ್ರಿಗೂ ಅನ್ವಯ ಆಗುತ್ತೆ. ಸದನದಲ್ಲಿ ಬಿಲ್ ಮೇಲೆ ಚರ್ಚೆ ನಡೆಯಲಿ, ಎಲ್ಲರ ಅನುಮಾನ ಕ್ಲಿಯರ್ ಮಾಡ್ತೀವಿ ಅಂತ ಎಚ್ಕೆಪಿ ಹೇಳಿದ್ದಾರೆ. ವಿದೇಶದಲ್ಲಿರುವವರು ಗ್ಯಾರಂಟಿ ಯೋಜನೆ ಅನುಕೂಲ ಪಡೆದಿದ್ದಾರೆ. ಈ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಯಿತು. ಅನುದಾನ ಕರೆಕ್ಟ್ ಟೈಮ್ಗೆ ಬಿಡುಗಡೆ ಮಾಡಬೇಕು ಅಂತ ಕೆಲವು ಶಾಸಕರು ಕೇಳಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಜನರಲ್ ಆಗಿ ಕೆಲವು ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಬೇಗ ಫಂಡ್ ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ ಅಂತ ತಿಳಿಸಿದ್ರು. ಬಿಜೆಪಿ ಅವರನ್ನ ಗ್ಯಾರಂಟಿ ವಿರೋಧಿಗಳು ಅಂತ ಹೇಳ್ತಿದ್ರು. ಆದ್ರೆ ಇವಾಗ ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಗ್ಯಾರಂಟಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿರುವ ಅವರು, ಕಾಂಗ್ರೆಸ್ನವರಿಗೆ ಅವರ ಯೋಗ್ಯತೆ ಏನು ಅಂತ ಈಗಾದ್ರೂ ಗೊತ್ತಾಯ್ತಲ್ಲ ಅಂತ ವ್ಯಂಗ್ಯವಾಡಿದರು. ಅಪಘಾತಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಗಳು. ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯ ಪ್ರಕರಣ ಸಂಬಂಧ ಸಿಇಒ ಪೀಟರ್ ಎಲ್ಬರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಂಡಿಗೋ ಕಾರ್ಯಾಚರಣೆ ಈಗ ಸಹಜ ಸ್ಥಿತಿಯತ್ತ ಮರಳಿದೆ. ಎಲ್ಲ 138 ಮಾರ್ಗಗಳಲ್ಲಿ ಹಾರಾಟ ಪುನರಾರಂಭ ಆಗಿದೆ. ಜೊತೆಗೆ ಏರ್ಪೋರ್ಟ್ನಲ್ಲಿದ್ದ ಲಗೇಜ್ಗಳನ್ನು ಮರಳಿ ಕೊಟ್ಟಿದ್ದೀವಿ. ಈ ಘಟನೆ ಬಳಿಕ ಕಲಿಬೇಕಾಗಿರೋದು ಬಹಳಷ್ಟಿದೆ ಅಂತ ಹೇಳಿದ್ದಾರೆ. ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಬಿಸಿ ಬಿಎಂಟಿಸಿಗೂ ತಟ್ಟಿದೆ. ಒಂದೇ ವಾರದಲ್ಲಿ ಬಿಎಂಟಿಸಿಗೆ 50 ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ. ಬೆಂಗಳೂರಿನ ಹಲವು ಕಡೆಗಳಿಂದ ಏರ್ಪೋರ್ಟ್ಗೆ 150 ಬಸ್ ಸಂಚಾರ ಮಾಡ್ತಾ ಇದೆ. ಆದರೆ ಫ್ಲೈಟ್ ಕ್ಯಾನ್ಸಲ್ ಆದ ಕಾರಣ ಪ್ರಯಾಣಿಕರಿಲ್ಲದೆ ಈ ಬಸ್ಗಳು ಖಾಲಿಯಾಗಿದೆ. ಪ್ರತಿದಿನ ಬಿಎಂಟಿಸಿಗೆ 7 ರಿಂದ 10 ಲಕ್ಷ ಲಾಸ್ ಆಗ್ತಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಅತ್ತ ಜಾಲತಾಣಗಳಲ್ಲಿ ಇಂಡಿಗೋ ಎಐ ಆಟೋ ವಿಡಿಯೋ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಎಐ ವಿಡಿಯೋಗೆ ತರಹೇವಾರಿ ಕಾಮೆಂಟ್ಗಳು ಬರ್ತಿವೆ. ಈಗ ರಾಜ್ಯದ ಪ್ರಮುಖ ವಿದ್ಯಮಾನಗಳು. ರಾಜ್ಯ ಸರ್ಕಾರ ನೀಡಿದ್ದ ಋತುಚಕ್ರ ರಜೆ ಆದೇಶಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ತಡೆ ನೀಡಿತ್ತು. ಹೋಟೆಲ್ ಅಸೋಸಿಯೇಷನ್ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ಪರಿಗಣಿಸಿತ್ತು. ಇದೀಗ ನಮ್ಮ ವಾದವನ್ನು ಆಲಿಸಬೇಕು ಅಂತ ಸರ್ಕಾರ ಹೇಳಿದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆ ನಡೆಯಲಿದ್ದು, ಇಂದು ರಜೆಯ ಭವಿಷ್ಯ ನಿರ್ಣಯವಾಗಲಿದೆ. ಬೀದಿ ಬದಿ ವ್ಯಾಪಾರಿಗಳ ಬದುಕಿಗೆ ಜಿಬಿಎ ಕೊಳ್ಳಿ ಇಟ್ಟಿದೆ. ಗುರುತಿನ ಚೀಟಿ ಕೊಡ್ತೀವಿ ಅಂತ ಹೇಳ್ಕೊಂಡು ಅಂಗಡಿಗಳನ್ನೇ ಸರ್ವನಾಶ ಮಾಡೋಕೆ ಜಿಬಿಎ ಹೊರಟಿದ್ದು. 28,000 ಬೀದಿ ಬದಿ ಅಂಗಡಿಗಳನ್ನ ನೆಲಸಮ ಮಾಡೋಕೆ ಹೊರಟಿದೆ. ಖಾಲಿ ಇರೋ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಳಂಬ ಆಗ್ತಾ ಇದೆ. ಬೇಗನೆ ನೇಮಕಾತಿ ಮಾಡಿಕೊಳ್ಳಬೇಕು ಅಂತ ಆಗ್ರಹಿಸಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಗೆ ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ಧರಣಿ ನಿರತ 2 ಉದ್ಯೋಗಾಕಾಂಕ್ಷಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಬನ್ನೇರ್ಘಟ್ಟ ಸಮೀಪದ ಬಸವನಪುರದಲ್ಲಿ ನಡೆದಿದ್ದ ಗಂಡ ಹಾಗೂ ಮಕ್ಕಳನ್ನ ಬಿಟ್ಟು ಮಹಿಳೆ ಪ್ರಿಯಕರನ ಜೊತೆ ಓಡಿ ಹೋಗಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನಾನು ನನ್ನ ಪ್ರಿಯಕರ ಸಂತುವನ್ನ ಬಿಟ್ಟು ಬರಲ್ಲ ಅಂತ ಹೇಳಿದ ಲೀಲಾ ಇದೀಗ ಮತ್ತೆ ತನ್ನ ಗಂಡನ ಬಳಿ ಬಂದಿದ್ದಾಳೆ. ಇದೀಗ ಪ್ರಕರಣ ಸುಖಾಂತ್ಯ ಕಂಡಿದೆ.
ಹುಣಸೂರು ತಾಲೂಕಿನ ಗೌಡನಕಟ್ಟೆ ಬಳಿ ಕಾರ್ಯಾಚರಣೆ ವೇಳೆ ಹುಲಿ ಮರಿ ಸಿಕ್ಕಿತ್ತು. ಸೆರೆಸಿಕ್ಕ ಹುಲಿ ಮರಿಗಳನ್ನು ಮೈಸೂರಿನ ಕೂರ್ಕಳ್ಳಿ ಪುನರ್ವಸತಿ ಕೇಂದ್ರದಲ್ಲಿ ಇಡಲಾಗಿತ್ತು. ಆದರೆ ಇದೀಗ ಸೆರೆಸಿಕ್ಕ 4 ಹುಲಿ ಮರಿಗಳು ಸಾವನ್ನಪ್ಪಿದೆ. ಸಾವಿಗೆ ಬಗ್ಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಂಬಾರಿ ಖ್ಯಾತಿಯ ಆನೆ ಅರ್ಜುನ ಸಾವಿನ ತನಿಖೆಗೆ ಆಗ್ರಹಿಸಿದವರಿಗೆ ಸಮನ್ಸ್ ಜಾರಿಯಾಗಿದೆ. ತಪ್ಪು ಅರವಳಿಕೆ ನೀಡಿದ್ರಿಂದಲೇ ಅರ್ಜುನ ಸಾವನ್ನಪ್ಪಿತ್ತು ಅಂತ ಅನೇಕರು ಪ್ರತಿಭಟನೆ ಮಾಡಿದ್ರು. ಎಡೆಹಳ್ಳಿ ಮಂಜುನಾಥ್ ಹುರುಡಿ ಸೇರಿದಂತೆ ಅನೇಕರು ಅರ್ಜುನನ ಸಾವಿನ ಬಗ್ಗೆ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಇದೀಗ ಹೋರಾಟ ನಡೆಸಿದವರ ಮೇಲೇನೆ ಎಫ್ಐಆರ್ ದಾಖಲಾಗಿದೆ. ಬರೋಬ್ಬರಿ 19 ಜನರಿಗೆ ಕೋರ್ಟ್ನಿಂದ ಸಮನ್ಸ್ ಬಂದಿದೆ. ಅರ್ಜುನ ಸ್ಮಾರಕವನ್ನ ಕಾಡಿನಲ್ಲಿ ಮಾಡಬೇಡಿ, ರಸ್ತೆ ಬಳಿ ಮಾಡಿ ಅಂತ ಕೂಡ ಹೋರಾಟಗಾರರು ಒತ್ತಾಯಿಸಿದರು. ಮುತ್ತೋಡಿ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯದ ಅಂಚಿನಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷವಾಗಿದೆ. ಜನವಸತಿ ಪ್ರದೇಶ ರಸ್ತೆಯಲ್ಲಿ ಕಾಡಾನೆ ಹಿಂಡು ಸಂಚಾರ ಮಾಡ್ತಾ ಇದೆ. ಸುಮಾರು 25ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡಾಗಿ ಸಂಚರಿಸ್ತಾ ಇದೆ. ಸುತ್ತಲ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕಾಡಿಂದ ಆಹಾರವನ್ನು ಅರಸಿ ಪಟ್ಟಣಕ್ಕೆ ಬಂದಿದ್ದ ನರಿಯೊಂದು ಬೀದಿ ನಾಯಿಗಳ ಹಾವಳಿಗೆ ಹೆದರಿದ. ಜೀವರಕ್ಷಣೆಗೆ ಮನೆಯೊಂದರ ಕಿಟಕಿ ಮೇಲೆ ಕುಳಿತಿದ್ದ ನರಿಯನ್ನ ರಕ್ಷಣೆ ಮಾಡಲಾಗಿದ್ದು 2-3 ದಿನದಿಂದ ಸರಿಯಾದ ಆಹಾರ ಸಿಗದೆ ಅಶಕ್ತವಾಗಿದ್ದ ನರಿ ಮನೆ ಬಳಿ ಅಡಗಿ ಕುಳಿತಿತ್ತು. ವಿಚಾರ ತಿಳಿದ ಗುಬ್ಬಿ ಉಪವಲಯ ಅರಣ್ಯಾಧಿಕಾರಿಗಳು ನರಿಯನ್ನ ರಕ್ಷಿಸಿದ್ದಾರೆ. ಪರಿಸರಕ್ಕೆ ಹಾನಿ ಉಂಟು ಮಾಡುವ ಯೋಜನೆ ನಿಯಂತ್ರಿಸೋಕೆ ಸದನದಲ್ಲಿ ಧ್ವನಿ ಎತ್ತಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಇದೀಗ ಕೊಪ್ಪಳದಲ್ಲಿ ಬ್ಯಾನರ್ ಅಭಿಯಾನ ಆರಂಭ ಆಗಿದೆ. ಕಳೆದ 40 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡುತ್ತಿರುವಂತಹ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ಇದೀಗ ನಗರದಾದ್ಯಂತ ಬ್ಯಾನರ್ ಅಭಿಯಾನ ಶುರು ಮಾಡಿದೆ. ರಾಜ್ಯ ಸರ್ಕಾರ ಕೆಪಿಎಸ್ ಶಾಲೆಗಳನ್ನು ತೆರೆದು ಹಳ್ಳಿಯಲ್ಲಿನ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಯತ್ನ ಮಾಡುತ್ತಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಎಸ್ಡಿಎಂಸಿ ಹೋರಾಟ ಸಮಿತಿಯ ಶಂಭುಗೌಡ ಹಾಗೂ ಪೋಷಕರು ಇವತ್ತು ಪ್ರತಿಭಟನೆ ನಡೆಸಲಿದ್ದಾರೆ. ನಗರದ ಗಾಂಧಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಮನವಿ ಸಲ್ಲಿಸಲಿದ್ದಾರೆ. ಚಾರ್ಜಸ್ ಫೈನ್ ಕಟ್ಟೋಕೆ 50% ಡಿಸ್ಕೌಂಟ್ ಆಫರ್ ಇನ್ನು 2 ದಿನ ಬಾಕಿ ಇದೆ. ಡಿಸೆಂಬರ್ 12ರವರೆಗೆ ಆಫರ್ ನೀಡಲಾಗಿದ್ದು ಕಳೆದ 3 ವಾರಗಳಿಂದ 5 ಲಕ್ಷಕ್ಕೂ ಹೆಚ್ಚು ಕೇಸ್ಗಳನ್ನು ಇತ್ಯರ್ಥಗೊಳಿಸಿರುವಂತಹ ಪೊಲೀಸರು ಸುಮಾರು 16,63,00,000 ದಂಡ ಸಂಗ್ರಹಿಸಿದ್ದಾರೆ. ಇನ್ನು 2 ದಿನ ಬಾಕಿ ಹಿನ್ನೆಲೆ ಕೊನೆ ದಿನಗಳಲ್ಲಿ ಸಾಕಷ್ಟು ಜನ ಫೈನ್ ಕಟ್ಟುವಂತಹ ಸಾಧ್ಯತೆ ಇದೆ. ಕೆಪಿಟಿಸಿಎಲ್ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ಇವತ್ತು ವಿದ್ಯುತ್ ವ್ಯತ್ಯಯ ಆಗುತ್ತೆ. ಸೋಮನಹಳ್ಳಿ ಉಪಕೇಂದ್ರ ವ್ಯಾಪ್ತಿಯಲ್ಲಿ ತುರ್ತು ಕಾಮಗಾರಿ ಹಿನ್ನೆಲೆ ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ವಿದ್ಯುತ್ ಕಡಿತ ಆಗುತ್ತೆ ಅಂತ ಬೆಸ್ಕಾಂ ಮಾಹಿತಿ ಕೊಟ್ಟಿದೆ. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡುತ್ತಿದ್ದೇವೆ. ರಾಜ್ಯದ ಕಾನೂನು ಸಚಿವರಿಗೆ ಸುಪ್ರೀಂ ಕೋರ್ಟ್ ತರಪಾರಾಕಿ ಹಾಕಿದೆ. ಹುಬ್ಬಳ್ಳಿಯ ಪಿಂಟೋ ಸರ್ಕಲ್ ಬಳಿ 15 ಗುಂಟೆ ಜಮೀನು ಕಬಳಿಸಿದ ಆರೋಪ ಎಚ್ಕೆ ಪಾಟೀಲ್ ಮೇಲಿತ್ತು. ಕಳೆದ 60 ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡಿದ್ರು ಅನ್ನೋ ಆರೋಪ ಕೇಳಿಬರ್ತಾ ಇತ್ತು. ಎಚ್ಕೆ ಪಾಟೀಲ್ ಕುಟುಂಬದ ವಿರುದ್ಧ ಜಕ್ಕವ್ವ ಅನ್ನೋರು ಸುಪ್ರೀಂ ಮೆಟ್ಟಿಲೇರಿದ್ರು. ಪ್ರಕರಣ ಸಂಬಂಧ ಎಚ್ಕೆಪಿ ವಿರುದ್ಧ ಸುಪ್ರೀಂ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದೆಯಂತೆ. ಕೆಎಸ್ಸಿಎ ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸಿಎಂ ಡಿಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಸಿಎಂ ಡಿಸಿಎಂ ಅನ್ನ ಪ್ರತ್ಯೇಕವಾಗಿ ಭೇಟಿಯಾದ ವೆಂಕಟೇಶ್ ಪ್ರಸಾದ್ ಚರ್ಚೆ ಮಾಡಿದರು. ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಸ್ವಾಮೀಜಿಗಳು ಒತ್ತಾಯಿಸಿದ್ದಾರೆ. ತುಮಕೂರಿನ ಕೊರಟಗೆರೆಯಲ್ಲಿ ಮಾತನಾಡಿದ ಅಟವಿ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ. ಸಿಎಂ ಸ್ಥಾನ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಣ್ಣದಂತಿದೆ. ಸಿಎಂ ಬದಲಾವಣೆ ಆದರೆ ಪರಮೇಶ್ವರ್ಗೆ ಅವಕಾಶ ಕೊಡಬೇಕು ಅಂತ ಅವರು ಆಗ್ರಹಿಸಿದರು. ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದು ರಾಜ್ಯದ ತೊಗರಿ ಬೆಳೆಗಾರರ ಸಮಸ್ಯೆ ಕುರಿತು ಪತ್ರ ಬರೆದಿರೋದು. ತೊಗರಿ ಬೆಳೆಯ ದರ ಕುಸಿತ ಆಗಿದೆ. ಇದರಿಂದ ರೈತರಿಗೆ ಕಷ್ಟ ಆಗ್ತಾ ಇದೆ. 16.8 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 12.6 ಲಕ್ಷ ಮೆಟ್ರಿಕ್ ಟನ್ ತೊಗರಿ ಬೆಳೆಯಲಾಗಿದೆ. ಆದರೆ ಸರಿಯಾದ ಬೆಳೆ ಸಿಗದೆ ಸಂಕಷ್ಟಕ್ಕೀಡಾಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ಕ್ಯಾಬ್ಗೆ ಬಸ್ ಟಚ್ ಆಗಿದ್ದಕ್ಕೆ ಬಸ್ ಚಾಲಕ ಮತ್ತು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಬೆಂಗಳೂರಿನ ಹೆಗಡೆ ನಗರದ ಮುಖ್ಯ ರಸ್ತೆಯಲ್ಲಿ ಘಟನೆ ಆಗಿರುವಂಥದ್ದು. ಶಿವಾಜಿನಗರದಿಂದ ಯಲಹಂಕ ಕಡೆಗೆ ತೆರಳುತ್ತಿದ್ದ ಬಸ್ ಕಾರ್ಗೆ ಟಚ್ ಆಗಿದೆ. ಬೆಂಗಳೂರಲ್ಲಿ ನಡು ರಸ್ತೆಯಲ್ಲಿ ರೌಡಿ ಶೀಟರ್ ಕೇಕ್ ಕತ್ತರಿಸಿದ್ದಾನೆ. ಕೊಲೆ ಆರೋಪಿ ರೌಡಿ ಶೀಟರ್ ಅಜಯ್ ಕುಮಾರ್ ಅಲಿಯಾಸ್ ಚಿನ್ನಿ ಹುಟ್ಟುಹಬ್ಬ ಆಚರಿಸಿಕೊಂಡು ಬಿಲ್ಡಪ್ ಕೊಟ್ಟಿರುವ ವಿಡಿಯೋ ವೈರಲ್ ಆಗಿದೆ. 2017ರಲ್ಲಿ ರೌಡಿ ಶೀಟರ್ ಮೋನಿ ಅನ್ನೋರನ್ನ ಭೀಕರವಾಗಿ ಹತ್ಯೆಗೈದಿದ್ದ ಆರೋಪಿ ಇದ್ದ. ನ್ಯೂ ಇಯರ್ ವೆಲ್ಕಮ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬಾರಿ ಹೊಸ ವರ್ಷಕ್ಕೆ 20 ದಿನ ಮುಂಚೆಯೇ ಗೈಡ್ಲೈನ್ಸ್ ಹೇಳಲಾಗಿದೆ. ಪಬ್ ಬಾರ್ ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಪೊಲೀಸರು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಕಾರವಾರ ಜೈಲಲ್ಲಿ ಮತ್ತೆ ಮಾರಾಮಾರಿಯಾಗಿದೆ. ಜೈಲಲ್ಲಿದ್ದ ಮಂಗಳೂರಿನ 6 ಖೈದಿಗಳಿಂದ ಗಲಾಟೆ ನಡೆದಿದ್ದು ಜೈಲಿನಲ್ಲಿದ್ದ ಟಿವಿ ಸೇರಿದಂತೆ ಹಲವು ವಸ್ತುಗಳನ್ನು ಒಡೆದುಹಾಕಿದ್ದಾರೆ. ಜನರನ್ನ ಫ್ರೀಯಾಗಿ ವಿದೇಶಕ್ಕೆ ಟ್ರಿಪ್ ಕಳಿಸೋಕೆ ಅಲ್ಲಿಂದ ಡ್ರಗ್ಸ್ ಅನ್ನು ತರಿಸಿದ್ದ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರ ವಿಚಾರಣೆ ವೇಳೆ ಬೃಹತ್ ಡ್ರಗ್ಸ್ ಜಾಲ ಇದೀಗ ಬೆಳಕಿಗೆ ಬಂದಿದೆ. ಕೇರಳ ಮೂಲದ ಸೈಫುದ್ದೀನ್ ಹಾಗೂ ಸಿಮ್ರನ್ ಅನ್ನೋರು ಕೆಲ ದಿನಗಳ ಹಿಂದೆ ಬಂಧಿಸಲಾಗಿತ್ತು. ಫ್ರೀ ಟ್ರಿಪ್ ಅಂತ ಬ್ಯಾಂಕಾಕ್ಗೆ ತೆರಳಿದ ದಂಪತಿ ಅಲ್ಲಿಂದ ಬರುವಾಗ ತಂದಿದಂತಹ ಪಾರ್ಸೆಲ್ ಮೂಲಕ ಸಿಕ್ಕಿಬಿದ್ರು. ಜ್ಯೋತಿಷಿಯಂತೆ ವೇಷ ಹಾಕೊಂಡಿದ್ದ ಸುಬೇರ್ ಎಂಬಾತ ದಂಪತಿ ಮೂಲಕ ಡ್ರಗ್ಸ್ ಅನ್ನು ತರಿಸಿದ್ದಂತೆ. ಕೇರಳದಲ್ಲಿ ಸುಬೇರ್ ಡ್ರಗ್ಸ್ ದಂತೆ ಮಾಡಿಕೊಂಡಿದ್ದಂತೆ.
ಕಣ್ಣು ಕಾಣದ ವ್ಯಕ್ತಿಯೊಬ್ಬರ ಮೇಲೆ ಪರಭಾಷಿಕ ವ್ಯಕ್ತಿ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ನಡೆದಿದೆ. ಅಂಧ ವ್ಯಕ್ತಿಗೆ ಥಳಿಸ್ತಾ ಇದ್ದವನನ್ನ ಹಿಡಿದು ಸ್ಥಳೀಯರು ಪ್ರಶ್ನೆ ಮಾಡಿದಾಗ ಈ ವೇಳೆ ನಾನು ಕಳ್ಳ ಅಂತ ಭಾವಿಸಿ ಹಲ್ಲೆ ಮಾಡಿದೆ ಅಂತ ಉತ್ತರ ಕೊಟ್ಟಿದ್ದಾನೆ. ಚಿಂದಿ ಆಯುವ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಗರದ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ನಿರಾಶ್ರಿತ ಕಾರ್ಡ್ ಪಡೆದು ಬೆಂಗಳೂರಿನಲ್ಲಿ ನೆಲೆಸಿದ್ದ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ ಆರೋಪ ಇದಾಗಿದೆ. ರಾಜಸ್ಥಾನದ ಫತೇಪುರ ಬಳಿ ಭೀಕರ ಆಕ್ಸಿಡೆಂಟ್ ನಡೆದಿದೆ. ಖಾಸಗಿ ಸ್ಲೀಪರ್ ಬಸ್ ಟ್ರಕ್ಗೆ ಡಿಕ್ಕಿ ಹೊಡೆದಿದ್ದು 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಎಂಜಿನ್ ವೈಫಲ್ಯದಿಂದ ವಿಮಾನ ಅಪಘಾತಕ್ಕೀಡಾಗಿ ಕಾರಿನ ಮೇಲೆ ಬಿದ್ದಿದೆ. ಈ ಘಟನೆ ಫ್ಲೋರಿಡಾದ ಫ್ರೀವೇಯಲ್ಲಿ ನಡೆದಿದೆ. ಇಟಲಿಯ ಉಪ ಪ್ರಧಾನಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಂಟಾನಿಯೋ ತಜಾನಿ ಇಂದು ಬೆಳಗ್ಗೆ ದೆಹಲಿಗೆ ಬಂದಿಳಿದಿದ್ದಾರೆ. ಅಂತಾರಾಷ್ಟ್ರೀಯ ಸೌಹಾರ್ದ ಸಂಬಂಧ ವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಈ ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ. ಹರಿಯಾಣದ ಹಲವು ಕಡೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದು, ಹೋಹಕ್ನ ಹಲವು ಕಡೆಗಳಲ್ಲಿ ದಾಳಿ ಮಾಡುವ ಎನ್ಐಎ ಭಯೋತ್ಪಾದಕರ ಜೊತೆಗೆ ಸಿಪಿಐಗೆ ಲಿಂಕ್ ಇದೆಯಾ ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ. ಈಗ ಕ್ರೀಡಾ ಲೋಕದ ಪ್ರಮುಖ ಸುದ್ದಿ. ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ 101 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕಟಕ್ನಲ್ಲಿ ನಡೆದ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಕೇವಲ 74 ರನ್ಗಳಿಂದ ಆಲ್ ಔಟ್ ಮಾಡಿ ಸರಣಿಯಲ್ಲಿ ಮುನ್ನಡೆ ಸಾಧಿಸಿತು. ಸಿನಿ ಲೋಕದ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ನಾಳೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡೆವಿಲ್ ಚಿತ್ರದ ಯಶಸ್ಸಿಗಾಗಿ ಮೈಸೂರಿನ ತೂಗುದೀಪ ಶ್ರೀನಿವಾಸ ವೃತ್ತದಲ್ಲಿ ಬೃಹತ್ ಫ್ಲೆಕ್ಸ್ ಅಳವಡಿಸಲಾಗಿದೆ. ರಾಜ್ಯದಲ್ಲಿ ಸದ್ದು ಮಾಡೋಕೆ ಡೆವಿಲ್ ಸಿನಿಮಾ ಸನ್ನದ್ಧವಾಗಿದೆ. ಜೈಲಿನಿಂದಲೇ ದರ್ಶನ್ ವಿಶೇಷ ಪತ್ರ ಬರೆದಿದ್ದು ವಿಜಯಲಕ್ಷ್ಮಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ.